ಕ್ರಿಕೆಟ್ನಲ್ಲಿ ಇವತ್ತಿನ ಲೇಟೆಸ್ಟ್ ರಿಪೋರ್ಟ್ಸ್ ಏನೆಲ್ಲ ಇದ್ದಾವೆ. ಒಂದು ಕಡೆ IPL 2027 ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಮತ್ತು ನಮ್ಮ ಟೀಮ್ ಇಂಡಿಯಾದಲ್ಲಿ ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್, ಅದೇ ರೀತಿಯಾಗಿ ಆಲ್ ಅರೌಂಡ್ ದಿ ವರ್ಲ್ಡ್ ನಲ್ಲಿ ಕ್ರಿಕೆಟ್ ನ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಸೊ ಪ್ರತಿಯೊಬ್ಬರು ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು. ಐ ಹೋಪ್ ಪ್ರತಿಯೊಬ್ಬರು ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಡೆದು ಬಿಡ್ರಿ. ಫಸ್ಟ್ ಅಪ್ಡೇಟ್, ನಾನು ನಿನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ರೋಹಿತ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ನೆಕ್ಸ್ಟ್ ಬರುವಂತಹ ಆ ಒಂದು ಅಫ್ಘಾನಿಸ್ತಾನ್ ODI ಸೀರೀಸ್ ನಲ್ಲಿ ಆಡ್ತಾ ಇದ್ದಾರೆ, ಫಿಟ್ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಆದ್ರೆ ಕ್ವಿಕ್ಲಿ ಎಷ್ಟು ಚೇಂಜ್ ಆಗಿದಪ್ಪ ಅಂದ್ರೆ, ನಿನ್ನೆ ಹಾರ್ದಿಕ್ ಪಾಂಡ್ಯ ಅವರು ಫಿಟ್ನೆಸ್ ಟೆಸ್ಟ್ ನ ಕ್ಲಿಯರ್ ಮಾಡಿದ್ರು ಮತ್ತು ಅವರು ಅಫ್ಘಾನಿಸ್ತಾನ್ ODI ಸೀರೀಸ್ ನಲ್ಲಿ ಆಡ್ಬೇಕಾಗಿತ್ತು. ಆದ್ರೆ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್, ಇವತ್ತಿನ ರಿಪೋರ್ಟ್ ಏನಪ್ಪಾ ಅಂದ್ರೆ, ಹಾರ್ದಿಕ್ ಪಾಂಡ್ಯ ಅವರ ಕ್ಲಿಯರ್ ಮಾಡಿದ್ರು, ಆ ಒಂದು ಫಿಟ್ನೆಸ್ ಟೆಸ್ಟ್ ಕ್ಲಿಯರ್ ಮಾಡಿದ್ರು ಸ್ಟಿಲ್ ಸಮಥಿಂಗ್ ಏನೋ ಪೇನ್ ಇದೆಂತೆ. ಸೊ ಲೆಗ್ ಸ್ಟೇನ್ ಸಮಥಿಂಗ್ ಏನೋ ಅಂತಾರೆ. ಆ ಒಂದು ಪೇನ್ ಇಂದ ಅವರು ಅಫ್ಘಾನಿಸ್ತಾನ್ ODI ಸೀರೀಸ್ ನಲ್ಲಿ ಅವರು ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ. ಐ ಮೀನ್ ಅವರು ಯಾವಾಗ ಫಿಟ್ ಆಗ್ತಾರೋ ಅಥವಾ ಅಟ್ಲೀಸ್ಟ್ ನೆಕ್ಸ್ಟ್ ಬರುವಂತ ಸೀರೀಸ್ ನಲ್ಲಿ ಫಿಟ್ ಇದ್ರೆ ಬೆಸ್ಟ್. ಯಾಕಂದ್ರೆ ನಮ್ಗೆ ಆ ಒಂದು ODI ವರ್ಲ್ಡ್ ಕಪ್ ಬರ್ತಾ ಇದೆ, 2027 ODI ವರ್ಲ್ಡ್ ಕಪ್. ದಟ್ ಈಸ್ ದ ಬಿಗ್ಗೆಸ್ಟ್ ಟೂರ್ನಮೆಂಟ್. ಸೊ ನಮ್ಮ BCCI ದವರಾಗ್ಲಿ ಮತ್ತು ನಮ್ಮ ಕೋಚಿಂಗ್ ಸ್ಟಾಫ್ ಆಗಲಿ ಹಾರ್ದಿಕ್ ಪಾಂಡ್ಯಗೆ ಆ ಒಂದು ಬ್ಯಾಕಪ್ ಆಪ್ಷನ್ ರೆಡಿ ಮಾಡಬೇಕಾಗುತ್ತೆ. ಹೌದು, ನಿತೇಶ್ ಕುಮಾರ್ ರೆಡ್ಡಿ ಅವರು ಕೂಡ ಇದ್ದಾರೆ. ಅಂದ್ರೆ ನಮ್ಮ ಟೀಮ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಆ ಒಂದು ಇಂಜರಿ ಕನ್ಸರ್ನ್ ಇದೆ. ವಿರಾಟ್ ಕೂಡ ಅವರು ನಾಟ್ ಅವೈಲೇಬಲ್ ಇದ್ದಾರೆ ಮತ್ತು ಜಸ್ಪ್ರೀತ್ ಬೂಮ್ರಾ ಕೂಡ ಆ ಒಂದು ರೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಈಗ ಅಗೇನ್ ಹಾರ್ದಿಕ್ ಪಾಂಡ್ಯಗೆ ಸ್ಟಿಲ್ ಆ ಒಂದು ಲೆಗ್ ಇಂಜರಿ, ಸಮಥಿಂಗ್ ಸ್ಟ್ರೇನ್ ಸಮಥಿಂಗ್ ಅಂತಾರೆ. ಆ ಒಂದು ಇಂಜರಿಯಿಂದ ಅವರು ಈ ಒಂದು ಅಫ್ಘಾನಿಸ್ತಾನ್ ODI ಸೀರೀಸ್ ನ ಮಿಸ್ ಮಾಡ್ತಾ ಇದ್ದಾರೆ. ಸೊ ಬಿಗ್ ಕನ್ಸರ್ನ್, ಹೇಗಾದ್ರೂ ಮಾಡಿ ಕೆಲವೊಂದು ಬ್ಯಾಕಪ್ ಆಪ್ಷನ್ ನಾವು ಇಟ್ಕೊಳ್ಬೇಕಾಗುತ್ತೆ. ಆ ಒಂದು ODI ವರ್ಲ್ಡ್ ಕಪ್ ವೆರಿ ವೆರಿ ಇಂಪಾರ್ಟೆಂಟ್. ವಿರಾಟ್ ರೋಹಿತ್ಗೆ ಕೊನೆಯ ಟೂರ್ನಮೆಂಟ್ ಅದು. ಸೊ ಆ ಒಂದು ಟೂರ್ನಮೆಂಟ್ ನಾವು ವಿನ್ ಆಗ್ಲೇಬೇಕು. ಗೊತ್ತಿರದೆ ನಮ್ಮ BCCI ನೋಡ್ತಾ ಇದ್ದಾರೆ ಆ ಒಂದು ಬ್ಯಾಕಪ್ ಆಪ್ಷನ್. ಬಟ್ ಏನಾದ್ರು ಬೇರೆ ಪ್ಲೇಯರ್ಗೆ ಕನ್ಸಿಡರ್ ಮಾಡ್ತಾರ ಅಂತೇಳಿ ಅನ್ನೋ ಡೌಟು. ಹಾರ್ದಿಕ್ ಪಾಂಡ್ಯಗೆ ಯಾರು ಒಂದು ಬೆಟರ್ ಆಪ್ಷನ್ ಆಗ್ತಾರೆ ಆಸ್ ಎ ಬ್ಯಾಕಪ್ ಆಗಿ, ಯಾರನ್ನ ಪಿಕ್ ಮಾಡ್ತಾರೆ ನಾವು ವಿ ಹ್ಯಾವ್ ಟು ವೇಟ್ ಅಷ್ಟೇ. ಸೊ ನೆಕ್ಸ್ಟ್ ಅಪ್ಡೇಟ್, ನಾವು IPL 2027 ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಬೆನ್ ಸ್ಟೋಕ್ಸ್ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಬೆನ್ ಸ್ಟೋಕ್ಸ್ ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಅಂತ ಒಬ್ಬ ಪ್ಲೇಯರು. ಈಗ ಯಾಕೆ ಈ ತರ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ಆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ನ ವಿರುದ್ಧ ಹೋಗ್ತಾ ಇದ್ದಾರೆ. ಅದೇ ಒಂದು ರೀಸನ್ ಮೇಲೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ನೀವು ಸ್ಟೆಪ್ ಡೌನ್ ಆಗಿ ಅಂತೇಳಿ ಅವರಿಗೆ ಒಂದು ಗೈಡ್ಲೈನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಈ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಬೆನ್ ಸ್ಟೋಕ್ಸ್ ಅವರು ಜಸ್ಟ್ ಕ್ಯಾಪ್ಟನ್ಸ್ ಇಂದ ಅಷ್ಟೇ ಅಲ್ಲ, ಅವರು ಎಂಟರ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಅಂದ್ರೆ ನಮಗೆ ಸ್ಟಿಲ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಇಲ್ಲ, ಬಟ್ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಬೆನ್ ಸ್ಟೋಕ್ಸ್ ಅವರು ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಏನಾದ್ರು ಬೆನ್ ಸ್ಟೋಕ್ಸ್ ಅವರು ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ದಟ್ ಈಸ್ ದ ಎಂಡ್ ಆಫ್ ಅನ್ ಎರಾ ಅಷ್ಟೇ. ಸೊ ಆ ಒಂದು ನಾಲ್ಕು ಯಾರು ಕೂಡ ಮರೆಯಕ್ಕಾಗಲ್ಲ. ಇನ್ನಷ್ಟು ಆಸ್ಟ್ರೇಲಿಯಾ ವಿರುದ್ಧ ದಟ್ ಈಸ್ ದ ಫ್ಯಾಂಟಾಸ್ಟಿಕ್ ನಾಲ್ಕು ಆಡಿದ್ರು. ಸ್ಟಿಲ್ ಆ ಒಂದು 4 ಮೈಂಡಲ್ಲಿ ರನ್ ಆಗ್ತಾ ಇದೆ ಅಂತ ಒಬ್ಬ ಪ್ಲೇಯರು ಈ ತರ ಒಂದು ಬ್ಯಾಡ್ ಬಿಹೇವಿಯರ್ ಇಂದ ಫೈನಲಿ ಈ ತರ ಆಗ್ತಾ ಇದ್ದಾರೆ ಅಂದ್ರೆ ರಿಯಲಿ ಸ್ಯಾಡ್ ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ. ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ನಾವು IPL 2027 ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈಗ ನೋಡ್ರಿ, ನಾನು ಯಾವುದೇ ಒಂದು ಅಪ್ಡೇಟ್ ಕೊಟ್ರೆ, ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಟ್ರೆ ಕೆಲವೊಬ್ರು ಫ್ಯಾನ್ಸ್ ಹಂಗಾರಪ್ಪ ಅಂದ್ರೆ ನೀವು ಫೇಕ್ ಇನ್ಫಾರ್ಮೇಶನ್ ಕೊಡ್ತಿದ್ದೆ ಅಂತೇಳಿ ಕಮೆಂಟ್ಸ್ ಮಾಡ್ತಾರೆ. ಆದ್ರೆ ಅವ್ರಿಗೆ ನಾನು ವರಿ ಆಗಲ್ಲ. ಬಟ್ ಏನಪ್ಪ ಅಂದ್ರೆ, ನಾನು ಹೇಳ್ತಿರೋದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಹೋಗಿ ಕ್ರಿಕೆಟ್ ಪ್ಲೇಯರ್ ಜೊತೆ ಮತ್ತು ನಮ್ಮ BCCI ದವರು ಅಫಿಷಿಯಲ್ ಆಗಿ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಒಬ್ರು ರಿಪೋರ್ಟರ್ಸ್ ಅಂತ ಇರ್ತಾರೆ. ಅದು ಯಾರಿಗೆ ಕ್ರಿಕೆಟ್ ನಾಲೆಜ್ ಇರುತ್ತೆ ಅಂತವರಿಗೆ ಕ್ಲಾರಿಫಿಕೇಶನ್ ಇರುತ್ತೆ. ಈಗ ESPN ಆಗಲಿ, ಕ್ರಿಕ್ ಬಸ್ ಆಗಲಿ ಮತ್ತು ರೇವ್ ಸ್ಪೋರ್ಟ್ಸ್ ಆಗಲಿ ಸಾಕಷ್ಟು ರಿಪೋರ್ಟ್ಸ್ ಇದಾವೆ. ಟೈಮ್ಸ್ ಆಫ್ ಇಂಡಿಯಾ ಆಗಲಿ ಮತ್ತು
ಸಾಕಷ್ಟು ಇದಾವೆ ಹೇಳ್ಕೊಂತ ಹೋದ್ರೆ. ಅಂತ ಒಂದು ರಿಪೋರ್ಟ್ಸ್ ಆಲ್ಮೋಸ್ಟ್ 99% ರೈಟ್ ಇರ್ತವೆ, ಕೇವಲ 1% ಮಾತ್ರ ಅಲ್ಲಿ ಇಲ್ಲಿ ಆಗುತ್ತೆ. ಈಗ ಅವರ ಪ್ರಕಾರ ರೇವ್ ಸ್ಪೋರ್ಟ್ಸ್ ಈ ಒಂದು ಅಪ್ಡೇಟ್ನ ಪ್ರಕಾರ ಏನಪ್ಪ ಇನ್ಫಾರ್ಮೇಶನ್ ಇದೆ ಅಂದರೆ, ವೇಟ್ ಮಾಡಿ, ನಿಮಗೋಸ್ಕರ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ರೇವ್ ಸ್ಪೋರ್ಟ್ಸ್ನಲ್ಲಿ ಸುಬ್ಯನ್ ಚಕ್ರವರ್ತಿ ಅಂತ ಒಬ್ಬರಿದ್ದಾರೆ. ಅವ್ರು ಹೇಳಿದ ಪ್ರಕಾರ ಅಟ್ಲೀಸ್ಟ್ 4 to 5 ಮೇಜರ್ ಇಂಡಿಯಾ ಪ್ಲೇಯರ್ಸ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ಟ್ರೇಡ್ ಆರ್ ಆಕ್ಷನ್ ಫಾರ್ ದಿ ನೆಕ್ಸ್ಟ್ IPL ಸೀಸನ್ ಅಂತ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಅಪ್ಡೇಟ್ ಮೀನಿಂಗ್ ಏನಪ್ಪ ಅಂದರೆ, ಅಟ್ಲೀಸ್ಟ್ 4 ರಿಂದ 5 ಮೇಜರ್ ಇಂಡಿಯನ್ ಪ್ಲೇಯರ್ಸು ಟ್ರೇಡು ಅಥವಾ ಆಕ್ಷನ್ಗೆ ಹೋಗ್ತಾ ಇದ್ದಾರೆ. ಜಸ್ಟ್ ಥಿಂಕ್ ಮಾಡಿ, ಮೇಜರ್ ಇಂಡಿಯನ್ ಪ್ಲೇಯರ್ಸ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ಸು. 4 ರಿಂದ 5 ಇಂಡಿಯನ್ ಪ್ಲೇಯರ್ಸು ಟ್ರೇಡು ಅಥವಾ ಆಕ್ಷನ್ಗೆ ಹೋಗ್ತಾ ಇದ್ದಾರೆ ಅಂದರೆ, ಹಾಗಾದರೆ ಅಂಥ ಒಂದು ಬಿಗ್ ಪ್ಲೇಯರ್ಸು ಯಾರು ಆಗಿರಬಹುದು ಅಂತೇಳಿ ನೀವೇ ಗೆಸ್ ಮಾಡಿ. ನನ್ನ ಪ್ರಕಾರ ಪ್ರಾಬಬ್ಲಿ ನಾನು ನಿನ್ನೆ ಡಿಸ್ಕಷನ್ ಮಾಡೋ ಪ್ರಕಾರ ಒಂದು ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಹರ್ಷದೀಪ್ ಸಿಂಗ್ ಅವರು. ಹರ್ಷದೀಪ್ ಸಿಂಗ್ ಯಾಕಪ್ಪ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಪಂಜಾಬ್ ಕಿಂಗ್ಸ್ ಮತ್ತು ಹರ್ಷದೀಪ್ ಸಿಂಗ್ ನಡುವೆ. ಅವರು ಒಂದು ಆಪ್ಷನ್ ಇದ್ದಾರೆ. ಮತ್ತು ರಿಷಬ್ ಪಂತ್ ಅವರು ಆಲ್ಮೋಸ್ಟ್ ಇದು 100% ಶೋರ್ ಶಾಟು, ಅವರು ಮಿನಿ ಆಪ್ಷನ್ಗೆ ಹೋಗೋದು. ಏನಾದರೂ ಬೇರೆ ಟೀಮ್ ಟ್ರೇಡ್ ಮಾಡಿದರೆ ದಟ್ ಈಸ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್. ರಿಷಬ್ ಪಂತ್ಗೆ 27 ಕೋಟಿ ಕೊಟ್ಟು ಯಾರು ಟ್ರೇಡ್ ಮಾಡಲ್ಲ, ಬಟ್ ಕ್ರಿಕೆಟಲ್ಲಿ ಏನು ಬೇಕಾದರೂ ಆಗಬಹುದು. ಸೊ ಅವರು ನನ್ನ ಪ್ರಕಾರ ಮಿನಿ ಆಪ್ಷನ್ಗೆ ಹೋಗ್ತಾರೆ. ಶಿವಮ್ ದುಬೆ ಪ್ರಾಬಬ್ಲಿ, ಹಾರ್ದಿಕ್ ಪಾಂಡ್ಯ ಚೆನ್ನೈಗೆ ಬಂದು ಚೆನ್ನೈಯಿಂದ ಶಿವಮ್ ದುಬೆ ಮುಂಬೈಗೆ ಹೋಗುವಂಥ ಚಾನ್ಸ್ ಇದೆ. ನೆಕ್ಸ್ಟು ಅಕ್ಷರ್ ಪಟೇಲ್ ಒಂದು ಹೆಸರಿದೆ. ಸೊ ಆಮೇಲೆ ಬೇರೆ ಯಾರಾದರೂ ಹೋಗ್ಬೋದು. ನನ್ನ ಪ್ರಕಾರ ಈ ಒಂದು ಪ್ಲೇಯರ್ಸು ಮೋಸ್ಟ್ ಪ್ರಾಬಬ್ಲಿ ಟ್ರೇಡ್ ಅಥವಾ ಆ ಒಂದು ಮಿನಿ ಆಕ್ಷನ್ಗೆ ಹೋಗ್ತಾರೆ. ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ನೀವು ಫೇಕ್ ಅಂತ ಹೇಳ್ಬೋದು. ನೀವು ಫೇಕ್ ಅಂತ ಹೇಳಿದ್ರೆ ನನಗೆ ಮ್ಯಾಟ್ರ್ ಆಗಲ್ಲ. ಆದರೆ ನನ್ನಲ್ಲಿ ಏನು ರಿಪೋರ್ಟ್ಸ್ ಬರ್ತವೆ ಅಂದರೆ, ಇವರು ರೇವ್ ಸ್ಪೋರ್ಟ್ಸ್ ಆ ಒಂದು ರಿಪೋರ್ಟ್ನಲ್ಲಿ ಕೆಲಸ ಮಾಡ್ತಿರುವಂತಹ ಚಕ್ರವರ್ತಿ ಅವರು, ಇವರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 4 ರಿಂದ 5 ಪ್ಲೇಯರ್ಸ್ ಇಂಡಿಯನ್ ಪ್ಲೇಯರ್ಸ್, ಮೇಜರ್ ಇಂಡಿಯನ್ ಪ್ಲೇಯರ್ಸ್ ಅವರು ಟ್ರೇಡ್ ಅಥವಾ ಆಕ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್. ಐ ಡೋಂಟ್ ನೋ, ನಾನಂತೂ ತುಂಬ ಎಕ್ಸೈಟಿಂಗ್ ಅಲ್ಲಿದ್ದೀನಿ. ಯಾಕಂದರೆ ಆ ಒಂದು ಮಿನಿ ಆಕ್ಷನ್ ನನಗೆ IPL ಟೂರ್ನಮೆಂಟ್ಗಿಂತ ಆ ಒಂದು ಮಿನಿ ಅಥವಾ ಮೆಗಾ ಆಕ್ಷನ್ ಭಾಳ ಅಂದರೆ ಕ್ಯೂರಿಯಾಸಿಟಿಯಿಂದ ನಾನು ವೇಟ್ ಮಾಡ್ತೀನಿ. ಯಾಕಂದರೆ ಯಾವ ಪ್ಲೇಯರು ಯಾವ ಟೀಮ್ಗೆ ಹೋಗ್ಬೋದು, ಯಾವ ಟೀಮು ಆ ಟೀಮ್ಗೆ ಆ ಪ್ಲೇಯರ್ ಬಂದರೆ ಆ ಟೀಮು ಹೆಂಗೆ ಸ್ಟ್ರಾಂಗ್ ಆಗುತ್ತೆ, ಆ ಟೀಮು ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತ ಅದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಈಗ ಮಾತ್ರ ಟ್ರೆಂಡಲ್ಲಿರೋದು ಟ್ರೇಡ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್, ಗಾಸಿಪ್ಸು, ಅಪ್ಡೇಟ್ಸ್ ಬರ್ತಿದೆ. ಸೊ ಇದ್ರ ಬಗ್ಗೆ ಏನಾದರೂ ಮುಂದಿನ ಇನ್ಫಾರ್ಮೇಷನ್ ಇದ್ದರೆ ಐ ವಿಲ್ ಗಿವ್ ಆಲ್ ದಿ ಅಪ್ಡೇಟ್ಸ್. ಸೊ ಡೋಂಟ್ ವರಿ, ಜಸ್ಟ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ. ಸೊ ನೆಕ್ಸ್ಟ್ ಅಪ್ಡೇಟ್ ನಾವು ಡಿಸ್ಕಷನ್ ಮಾಡೋಣ. ಏನಪ್ಪ ಅಂದರೆ, ಬಿಗ್ ಬ್ಯಾಶ್ ಲೀಗು ಗೊತ್ತಿರೋದೆ. ಸ್ಟಾರ್ಟಿಂಗ್ ಅಂದರೆ ಅರ್ಲಿ ಒಂದು ಫೆಬ್ರವರಿ ಮಂತಲ್ಲಿ ನಮಗೆ ಇನ್ಫಾರ್ಮೇಷನ್ ಆಯಿತು. ಬಿಗ್ ಬ್ಯಾಶ್ ಲೀಗು ಫಸ್ಟ್ ಮ್ಯಾಚನ್ನು ಚಪಾಕ್, ಚೆನ್ನೈಲಿರುವಂತಹ ಚಪಾಕ್ ಗ್ರೌಂಡಲ್ಲಿ ಅವರು ಆಡಿಸ್ತಾ ಇದ್ದಾರೆ ಅಂತೀವಿ. ಬಟ್ ಈಗ ಆ ಒಂದು ಅಪ್ಡೇಟು ಕನ್ಫರ್ಮ್ ಆಗ್ತಿದೆ. ಸೊ ಬಿಗ್ ಬ್ಯಾಶ್ ಲೀಗು ಮೋಸ್ಟ್ಲಿ ಡಿಸೆಂಬರ್ ಮಂತಲ್ಲಿ ನಡೀತಿದೆ. ಆ ಒಂದು ಲೀಗಲ್ಲಿ ಫಸ್ಟ್ ಮ್ಯಾಚು ಅದು ಚಪಾಕಲ್ಲಿ ನಡೀತಿದೆ ಅಂತೇಳಿ ಒಂದು ಇನ್ಫಾರ್ಮೇಷನ್ ಇದೆ. ಅದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಿದೆ. ಸೊ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೂಡ ಎಕ್ಸ್ಪೆಕ್ಟೆಡ್ ಸಿಡ್ನಿ ಅಂದರೆ ಜುಲೈ 8 ಅಥವಾ ಜುಲೈ 10, 8 ರಿಂದ 10 ಈ ಡೇಲಿ ಅವ್ರು ಸಿಡ್ನಿಯಲ್ಲಿ ಇರ್ತಾರೆ. ದೇರ್ ಅಂಡ್ ಹೀಲ್ ಸೆಟ್ ಟು ಫಾರ್ಮಲ್ ಅನೌನ್ಸ್ ದ ಫಸ್ಟ್ ಗೇಮ್ ಆಫ್ ಬಿಗ್ ಬ್ಯಾಶ್ ಲೀಗ್ ಸೀಸನ್ ಇನ್ ಚೆನ್ನೈ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಿದೆ. ಸಿಡ್ನಿಯಲ್ಲಿ ಜುಲೈ 8 ರಿಂದ ಜುಲೈ 10 ನೆಕ್ಸ್ಟ್ ಮಂತ್, ಆ ಮಂತಲ್ಲಿ ಕನ್ಫರ್ಮ್ ಆಗುತ್ತೆ. ನೋಡಮ್ಮ ಏನಾಗುತ್ತೆ. ಬಿಗ್ ಬ್ಯಾಶ್ ಲೀಗು ಚಪಾಕಲ್ಲಿ ಅಂದರೆ ಹೆಂಗಿರ್ಬೋದು, ಅದು ಒಂದು ಕ್ಯೂರಿಯಾಸಿಟಿ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ನ ಫಿನಿಷರ್ ಜಿತೇಶ್ ಶರ್ಮರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅಂದರೆ ಈ IPL 2026 ವಿಕೆಟ್ ಕೀಪರಿಂದ ಒಂದು ಬೆಟರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಆದರೆ ಆಸ್ ಎ ಬ್ಯಾಟರ್ ಆಗಿ ಟುಸ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅಂದರೆ ನಾಟ್ ಆಫ್ ದಿ ಮಾರ್ಕ್. ಲಾಸ್ಟು IPL 2025 ಮೇಜರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು. ಸ್ಮಾಲ್ ಇನ್ನಿಂಗ್ ಆಡಿದ್ರು, ಆ ಒಂದು ಇನ್ನಿಂಗು ಇಂಪ್ಯಾಕ್ಟ್ ಆಗಿತ್ತು ಅಂತ ಒಂದು ಇನ್ನಿಂಗ್ ಆಡಿದ್ರು. ಬಟ್
ಈ ವರ್ಷ ನಾಟ್ ಆ ಒಂದು ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ, ಗುಡ್ ನ್ಯೂಸ್ ಏನಪ್ಪ ಅಂದರೆ, ಸದ್ಯ ನಡೆದಿರುವಂತಹ ವಿದರ್ಭ T20 ಲೀಗಲ್ಲಿ ಲಾಸ್ಟ್ 2 ಇನ್ನಿಂಗಲ್ಲಿ ಬೆಂಕಿ ಆಟವನ್ನು ಆಡಿದರೆ 21 ಬಾಲಲ್ಲಿ 56 ಸ್ಕೋರ್ನ ಮಾಡಿದ್ದಾರೆ. ಅದು 266 ಸ್ಟ್ರೈಕ್ ರೇಟ್ರಿಂದ. ಮತ್ತು ಲಾಸ್ಟ್ ಮ್ಯಾಚಲ್ಲಿ ಜಸ್ಟ್ 10 ಬಾಲಲ್ಲಿ 36 ರನ್ಸ್ನ ಸ್ಕೋರ್ ಮಾಡಿದ್ದಾರೆ. ಅದು 360 ಸ್ಟ್ರೈಕ್ ರೇಟ್ ತಗೊಂಡು ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಜಿತೇಶ್ ಫಿನಿಶರ್ ಶರ್ಮಾ. ಈಗ ಕೆಲವೊಬ್ರು RCB ಫ್ಯಾನ್ಸು ಕ್ವಶನ್ ಮಾಡ್ತಾರೆ, ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ ಮಾಡುವಂತಹ ವಿಡಿಯೋನ ಪೋಸ್ಟ್ ಮಾಡಿ ಅಂತೇಳಿ. ಸೊ ನಿಮಗೋಸ್ಕರ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಜಿತೇಶ್ ಶರ್ಮಾ ಅವರು ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತೇಳಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಜಸ್ಟ್ ಇದೆಷ್ಟೆಲ್ಲ. ಸೊ ನೆಕ್ಸ್ಟ್ ಬರುವಂತಹ IPL 2027 ಟ್ರೇಡ್ ಇನ್ಫಾರ್ಮೇಶನ್ ಆಗಲಿ, ಸೊ ಸಾಕಷ್ಟು ಇನ್ಫಾರ್ಮೇಶನ್ ಫಾಸ್ಟ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಜಸ್ಟ್ RCB ಫ್ಯಾನ್ಸ್ ಅಷ್ಟೆಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ಹೋಗಿ ಬೇಗ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ಬೇಗ ಜಾಯ್ನ್ ಆಗ್ರಿ. ನೆಕ್ಸ್ಟ್ ಅಪ್ಡೇಟ್, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ, CSK ಆಲ್ರೆಡಿ ಪ್ರಿಪರೇಷನ್ ಬಿಗಿನ್ ಮಾಡಿದರೆ IPL 2027ಗೋಸ್ಕರ. ಏನಪ್ಪ ಒಂದು ಇನ್ಫಾರ್ಮೇಶನ್ ಅಂದ್ರೆ, CSK ಟ್ಯಾಲೆಂಟ್ ಸ್ಕೌಟ್ ಅವರು ವಿನೋದ್ ಅವರು ಆಲ್ರೆಡಿ ಇಡನ್ ಗಾರ್ಡನ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಯಾಕಪ್ಪ ಅಂದ್ರೆ ಬೆಂಗಾಲ್ T20 ಲೀಗ್ ನಡೀತಾ ಇದೆ. ಸೊ ಈ ಒಂದು ಲೀಗ್ ಅನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇವರಿಗೆ CSK ಟ್ಯಾಲೆಂಟ್ ಸ್ಕೌಟರ್ಗೆ ಯಾರಾದರೂ ಆ ಒಂದು ಲೀಗಲ್ಲಿ ಇಂಪ್ರೆಸ್ ಮಾಡಿದರೆ ಅಂಥ ಪ್ಲೇಯರ್ಸ್ಗೆ CSK ಮ್ಯಾನೇಜ್ಮೆಂಟ್ಗೆ ಅಥವಾ CSK ಕೋಚಿಂಗ್ ಸ್ಟಾಫ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಒಂದು ಪ್ಲೇಯರ್ಸ್ ಬಗ್ಗೆ. ಸೊ ನೆಕ್ಸ್ಟ್ ಬರುವಂತಹ ಒಂದು IPL 2027 ಮಿನಿ ಆಕ್ಷನಲ್ಲಿ ಅಂಥ ಪ್ಲೇಯರ್ಸ್ಗೆ ಪಿಕ್ ಮಾಡುವಂಥ ಚಾನ್ಸ್ ಇರುತ್ತೆ. ಜಸ್ಟ್ CSK ಸ್ಕೌಟ್ ಅಷ್ಟೆಲ್ಲ, ಬೇರೆ ಟೀಮ್ನ ಕೆಲವೊಬ್ಬರು ಸ್ಕೌಟರು ಆಲ್ರೆಡಿ ಜಸ್ಟ್ ಬೆಂಗಾಲ್ ಅಷ್ಟೆಲ್ಲ, ವಿದರ್ಭ ಕೂಡ ಒಂದು ಲೀಗ್ ನಡೀತಿದೆ. ಸೊ ಮುಂಬೈ ಕೂಡ ಒಂದು ಲೀಗ್ ನಡೀತಿದೆ. ಸೊ ಎಲ್ಲ ಲೀಗಲ್ಲಿ ಅವರು ಪ್ರೆಸೆಂಟ್ ಇದ್ದಾರೆ. ಸೊ ಏನಾದರೂ ಮುಂದೆ ಯಾವ ಟೀಮ್ ಬಗ್ಗೆ ಸ್ಕೌಟ್ ಅವರು ಏನು ಮಾಡ್ತಿದ್ದಾರೆ ಆ ಒಂದು ಇನ್ಫಾರ್ಮೇಷನ್ ಅಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಅಂದರೆ ಒಂದೇ ರಿಕ್ವೆಸ್ಟು, ಬಡ್ರಿ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ A to Z ಇನ್ಫಾರ್ಮೇಷನ್ ಕೊಡೋ ಜವಾಬ್ದಾರಿ ನಂದು. ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸು ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಈ ಒಂದು ಅಪ್ಡೇಟ್ ಮೇಲೆ ಏನಾದರೂ ಡೌಟ್ಸ್ ಇದ್ದಪ್ಪ ಅಂದರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಇದೆ. ಬೇಗ ನಿಮ್ಮ ಕ್ವಶನ್ನ ಕಮೆಂಟ್ಸ್ ಮಾಡಿಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.